ನಮಸ್ಕಾರ. ಇವತ್ತು ನಾವು ಕನ್ನಡ ಸಾಹಿತ್ಯದ ಆ ಆರಂಭದ ದಿನಗಳಿಗೋಗೋಣ. ಅಂದ್ರೆ ಪಂಪನಿಂದ ರನ್ನನವರೆಗಿನ ಕಾಲ. ಹೌದು. ನಮ್ಮ ಹತ್ರ ಇರೋ ಆಕರಗಳನ್ನು ನೋಡಿಕೊಂಡು ಈ ಮಹಾನ್ ಕವಿಗಳು ಕನ್ನಡಕ್ಕೆ, ನಮ್ಮ ಸಾಹಿತ್ಯಕ್ಕೆ ಹೇಗೆ ಒಂದು ಅಡಿಪಾಯ ಹಾಕಿದ್ರು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಖಂಡಿತ. ಇವರು ಸುಮ್ಮನೆ ಕವಿಗಳಲ್ಲ, ಇವರು ಅಕ್ಷರಶಃ ಕನ್ನಡ ನುಡಿಯ ಶಿಲ್ಪಿಗಳು ಅನ್ಬಹುದು. ನೀವ್ ಹೇಳಿದ್ ನಿಜ. ಈ ಕಾಲ ಇದೆಯಲ್ಲ, ಇದನ್ನ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಥವಾ ಅಮೃತ ಯುಗ ಅಂತಾನೂ ಕರೀತಾರೆ. ಓಹೋ, ಹಾಗ? ಯಾಕೆ ಹಾಗೆ? ಯಾಕಂದ್ರೆ ಇಲ್ಲಿಂದಲೇ ಕನ್ನಡ ತನ್ನದೇ ಆದ ಒಂದು ಕಾವ್ಯ ಪರಂಪರೆಯನ್ನ ಸ್ಪಷ್ಟವಾಗಿ ಗಟ್ಟಿಯಾಗಿ ರೂಪಿಸ್ಕೊಳ್ಳೋಕೆ ಶುರು ಮಾಡಿದ್ದು. ಸರಿ ಸರಿ. ಹಾಗಾದ್ರೆ ಮೊದಲು ಆದಿಕವಿ ಪಂಪನ್ ಬಗ್ಗೆ ಮಾತಾಡೋಣಲ್ವಾ? ಹಾ, ಬಿರುದೇ ಬಹಳಷ್ಟು ಹೇಳುತ್ತೆ ಅನ್ಸುತ್ತೆ. ಹೌದು ಹೌದು. ಪಂಪನ ಕಾಲ ಅಂದ್ರೆ ಕ್ರಿಸ್ತಶಕ ಸುಮಾರು 941ರಿಂದ 973ರ ಆಸುಪಾಸು. ನೋಡಿ, ಆದಿಕವಿ ಅಂದ್ರೆ ಕೇವಲ ಮೊದಲ ಕವಿ ಅಂತಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚು. ಹಾಗಂದ್ರೆ ಅವನು ಕನ್ನಡದಲ್ಲಿ ಈ ಮಾರ್ಗಕಾವ್ಯ ಪರಂಪರೆ ಇದೆಯಲ್ಲ, ಅಂದ್ರೆ ಸಂಸ್ಕೃತ ಮಹಾಕಾವ್ಯಗಳ ಆ ಗಂಭೀರ ಶೈಲಿಯನ್ನ ಕನ್ನಡಕ್ಕೆ ತಂದು ಅದಕ್ಕೆ ಒಂದು ಸ್ಪಷ್ಟ ರೂಪ, ಒಂದು ದಿಕ್ಕು ಕೊಟ್ಟವನು. ಅದಕ್ಕೆ ಆ ಗೌರವ. ಅವನ ಮುಖ್ಯ ಕೃತಿಗಳು ಆದಿಪುರಾಣ ಅಂತ, ಅದು ಮೊದಲ ಜೈನ ತೀರ್ಥಂಕರರ ಕಥೆ ಅಲ್ವಾ? ಹೌದು, ಅದು ಧಾರ್ಮಿಕ ಕಾವ್ಯ. ಆಮೇಲೆ ವಿಕ್ರಮಾರ್ಜುನ ವಿಜಯ, ಇದನ್ನ ಪಂಪ ಭಾರತ ಅಂತನೂ ಕರೀತಾರೆ. ಸರಿ. ಇದು ಮಹಾಭಾರತದ ಕಥೆ, ಆದರೆ ಅರ್ಜುನನ ದೃಷ್ಟಿಯಿಂದ ಹೇಳಿದ್ದು. ಇದು ಲೌಕಿಕ ಕಾವ್ಯ ಅಂತ. ಹೌದು ಹೌದು, ಲೌಕಿಕ ಕಾವ್ಯ. ಇನ್ನೊಂದು ಕೃತಿ ಇತ್ತು ಅಂತಾರೆ, ಆದ್ರೆ ಅದು ಸಿಕ್ಕಿಲ್ಲ. ಇಲ್ಲಿ ನಿಜವಾಗ್ಲೂ ನಾವು ಗಮನಿಸಬೇಕಾದ ಒಂದು ಅಂಶ ಏನಪ್ಪಾ ಅಂದ್ರೆ, ಪಂಪನ ಸಾಧನೆ ಕೇವಲ ಕಥೆ ಹೇಳಿದ್ದಷ್ಟೇ ಅಲ್ಲ, ಅವನ ಭಾಷಾ ಬಳಕೆ, ಆ ಚಾಕಚಕ್ಯತೆ ಇದೆಯಲ್ಲ, ವಿಶೇಷವಾಗಿ ಆ ವಿಭಕ್ತಿ ಪ್ರತ್ಯಯಗಳನ್ನ, ನಾಮಪದಗಳಿಗೆ ಸೇರಿಸುವ ಆ ಚಿಕ್ಕ ಅಕ್ಷರಗಳನ್ನ ಅವನು ಎಷ್ಟು ಸಮರ್ಥವಾಗಿ ಬಳಸಿದ್ನಲ್ಲ. ಓ ಹೌದು. ಹೌದು, ಅದು ಕನ್ನಡ ಭಾಷೆಗೆ ಒಂದ್ರೀತಿ ವ್ಯಾಕರಣದ ಶಿಸ್ತು, ಒಂದು ಕಾವ್ಯಾತ್ಮಕ ಬಿಗುಮಾನ ತಂದುಕೊಡ್ತು. ಭಾಷೆಯನ್ನ ಗಟ್ಟಿಗೊಳಿಸ್ತು ಅಂತನಾ? ಖಂಡಿತ. ಇದರಿಂದ ಕಷ್ಟದ ಸಂಕೀರ್ಣವಾದ ಕಥೆಗಳನ್ನ, ಆಳವಾದ ಭಾವನೆಗಳನ್ನ ಕನ್ನಡದಲ್ಲೇ ತುಂಬಾ ಪರಿಣಾಮಕಾರಿಯಾಗಿ ಹೇಳಕ್ ಸಾಧ್ಯವಾಯಿತು. ಮತ್ತೆ ಧಾರ್ಮಿಕ ಮತ್ತು ಲೌಕಿಕ ವಿಷಯಗಳನ್ನ ಅವನು ಒಟ್ಟಿಗೆ ತಂದ ರೀತಿ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾದದ್ದು. ಪಂಪ ಭಾಷೆಗೆ ಈ ಗಾಂಭೀರ್ಯ, ಈ ಶಕ್ತಿ ತಂದ ಅಂದ್ರೆ ಅವನ ನಂತರ ಬಂದ ರನ್ನ ಅದಕ್ಕೆ ಇನ್ನೂ ಬೇರೆ ತರದ ಶಕ್ತಿ ತುಂಬಿದ್ನ. ಇಲ್ಲಿಂದ ಕಥೆ ಇನ್ನೂ ರೋಚಕವಾಗುತ್ತೆ ಅನ್ಸುತ್ತೆ. ನಿಜ ನಿಜ. ರನ್ನನ ಕಾಲ ಸುಮಾರು ಕ್ರಿಸ್ತಶಕ 949ರಿಂದ 1015 ಅಂತ ಅಂದಾಜು. ಅವನ ಬಿರುದು ನೋಡಿ, ಕವಿಚಕ್ರವರ್ತಿ